ಸ್ಯಾರಿ ಬ್ಲೌಸಲ್ಲಿ ಬರುವಂತ ದೊಡ್ಡ ಬಾರ್ಡರ್‌ನ ಬ್ಯಾಕಲ್ಲಿ ಸ್ಕ್ಯಾಲಪ್ ಪ್ಯಾಚ್ ಆಗಿ ಕೊಡೋದು ಯಾವ ತರ ಅನ್ನೋದು ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬ್ಯಾಕ್ ಬೋಟು ಫ್ರಂಟ್ ಡೀಪಲ್ಲಿ ನಾನಿಲ್ಲಿ ಪ್ಯಾಟರ್ನ್ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಕ್ಯಾಲಪ್ ಡಿಸೈನ್‌ಗೋಸ್ಕರ ಸೈಡ್ ಸೀಮಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಂಡಿದ್ದೀನಿ. ನೆಕ್ ಹತ್ರ 1/2 ಇಂಚ್ ಡೌನ್ ಬಂದು ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ದೀನಿ. ಹಾಗೆ ಕೆಳಗಡೆ ಒಂದು 3 ಇಂಚ್‌ವರೆಗೂ ಪಟ್ಟಿ ಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಬ್ರಾಡ್ ಎಷ್ಟು ಬೇಕಾಗಿದೆ ಒಂದು ಲೈನ್ ಹಾಕೊಂಡಿದ್ದೀನಿ. ಸ್ಕ್ಯಾಲಪ್‌ಗೆ ನಾನಿಲ್ಲಿ 1 1/2 ಇಂಚು ಗ್ಯಾಪಲ್ಲಿ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ 1/2 ಇಂಚ್ ಡೌನ್ ಬಂದು ಮತ್ತೆ ಅದು ಮಿಡ್ ಪಾಯಿಂಟ್ ನೋಡ್ಕೊಂಡು ಒಂದು ಪಾಯಿಂಟ್ ಇಟ್ಕೊಳ್ಳಿ. ಈಗ ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಶೇಪ್ ಡ್ರಾ ಮಾಡ್ಕೊಳ್ಳಿ. ಸೊ ಈಗ ನೀವೇನು ಡಿಸೈನ್ ಡ್ರಾ ಮಾಡಿದ್ದೀರಾ ಅದನ್ನ ಕಟ್ ಮಾಡ್ಕೊಳ್ಳಿ ನೀಟಾಗಿ ಪ್ಯಾಟರ್ನಲ್ಲಿ. ಸೊ ಪ್ಯಾಟರ್ನ್ ಕಟ್ ಆಗಿರೋದ್ರಿಂದ ಎಲ್ಲಿ ಸೀಮ್ ಅಲೈನ್ಸ್ ಬೇಕು ಮೊದಲೇ ಬರ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಪ್ಯಾಟರ್ನಲ್ಲಿನೇ ಶೇಪ್ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಡೈರೆಕ್ಟ್ ನಾವು ಕ್ಯಾನ್ವಾಸ್ ಮೇಲೆ ಇಟ್ಟು ಕಟ್ ಮಾಡ್ಕೋಬಹುದು. ಈ ರೀತಿ ಪ್ಯಾಟರ್ನ್ ರೆಡಿ ಆಗಿರಬೇಕು. ಇಲ್ಲಿ ನಾನು ಕಾಲರ್ದು ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟ್ರೈಟೇ ತಗೊಳ್ಳಿ ಕ್ಯಾನ್ವಾಸ್‌ನ. ಸೊ 1 ಇಂಚ್ ಇದ್ರೆ ಸಾಕಾಗುತ್ತೆ ಕ್ಯಾನ್ವಾಸ್ ನಮಗೆ. ಸೊ 2 ಪೀಸು ಒಟ್ಟಿಗೆ ಕಟ್ ಮಾಡ್ಕೊಳ್ಳಿ. ಎಲ್ಲೂ ಜರುಗದೆ ಇರೋ ಥರ ನೀಟಾಗಿ ಇಟ್ಕೊಂಡು ಕಟ್ ಮಾಡಿ ಇದು. ಶೇಪ್ ಮಿಸ್ ಮ್ಯಾಚ್ ಆಗಬಾರ್ದು. ಈಗ ಲೈನಿಂಗ್ ಮೇಲೆ ಫ್ಯಾಬ್ರಿಕ್ ಇಟ್ಟು ಕಟ್ ಮಾಡ್ಕೊಳ್ಳಿ. ಸೊ ಎಲ್ಲೆಲ್ಲಿ ಸೀಮ್ ಅಲೈನ್ಸ್ ಬೇಕಾಗಿದೆ ನೋಡ್ಕೊಂಡು ತಗೊಳ್ಳಿ. ಲೈನಿಂಗ್ ಮೇಲೂ ಶೇಪ್ ಡ್ರಾ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಕ್ಯಾನ್ವಾಸ್‌ನ ಪೇಸ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಏನು ಶೇಪ್ ಮಾಡಿದ್ದೀರಾ ಅದು ಟ್ರೇಸಿಂಗ್ ವೀಲಲ್ಲಿ ಟ್ರೇಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನೊಂದು ಸೈಡ್ ಅಪೋಸಿಟ್ ಸೈಡು ಕೂಡ ಸೇಮ್ ಬರಬೇಕು. ಸೊ ಈಗ ನೀಟಾಗಿ ಕ್ಯಾನ್ವಾಸ್‌ನ ಇಟ್ಟು ಪೇಸ್ಟ್ ಮಾಡ್ಕೊಳ್ಳಿ. ಈಗ ಸ್ಯಾರಿ ಬಾರ್ಡರ್‌ನ ನಾವು ಯಾವ ರೀತಿ ಯೂಸ್ ಮಾಡೋದು ಇದ್ರಲ್ಲಿ ನಾನು ತೋರಿಸಿದ್ದೀನಿ. ಈ ಥರನೇ ಮಾಡಬೇಕಾಗುತ್ತೆ. ಲೈನಿಂಗ್ ಇಟ್ಟು ಎರಡು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಟಿಚಿಂಗ್ ತಗೋಬೇಕು. ನೆಕ್‌ಗೆ ಇಲ್ಲಿ ಪೈಪಿಂಗ್ ಫಿನಿಶಿಂಗ್ ಮಾಡ್ಕೊಳ್ಳಿ. ನೀಟ್ ಫಿನಿಶಿಂಗ್ ಬರುತ್ತೆ. ಈಗ ಸ್ಯಾರಿ ಬಾರ್ಡರ್ ಮೇಲೆ ಇದನ್ನ ಸ್ಕ್ಯಾಲಪ್ ಇಟ್ಟು ವಿಡಿಯೋನಲ್ಲಿ ತೋರಿಸ್ತಿರೋ ಥರ ಸ್ಟಿಚ್ ಹಾಕೊಳ್ಳಿ. ಸ್ಕ್ಯಾಲಪ್ ನೀವು ಸ್ಟಿಚ್ ಮಾಡುವಾಗ ಸ್ಟಿಚ್ ಲೆಂತ್ ಅನ್ನೋದು ತುಂಬ ಚಿಕ್ಕದಿಟ್ಟಿರಬೇಕು. ಅವಾಗ ಅದು ಶೇಪ್ ಚೆನ್ನಾಗಿ ತಿರುಗುತ್ತೆ. ಸೊ ಈಗ ಒಂದು 1/4 ಇಂಚ್ ಅಷ್ಟೇ ಎಕ್ಸಸ್ ಬಿಟ್ಟು ಮಿಕ್ಕಿದ್ದು ಕಟ್ ಮಾಡ್ಕೊಳ್ಳಿ. ಈಗ ಟರ್ನ್ ಮಾಡಿದ್ರೆ ನೀಟಾಗಿ ಬಂದಿರುತ್ತೆ. ಸೊ ಇಲ್ಲಿ ವಿಡಿಯೋನಲ್ಲಿ ತೋರಿಸ್ತಿರೋ ಥರ ಒಂದ್ರ ಮೇಲೆ ಒಂದಿಟ್ಟು ನೀಟಾಗಿ ಸ್ಟಿಚ್ ಹಾಕೊಳ್ಳಿ. ಸೊ ಡಿಸೈನ್ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ.